ಫ್ರೆಂಡ್ಸ್, ನಮಸ್ಕಾರ ರೀ. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ರೀ. ಬೆಳಗಿನ ಶುಭಾಶಯಗಳು ರೀ. ಇವಾಗ ನಾವು ಬೆಳಗ್ಗೆ ಎದ್ದು ಎಲ್ಲ ಅಡ್ಗೆ ಗಿಡ್ಗೆ ಮಾಡ್ಕೋಬೇಕ್ರಿ. ಇವಾಗ ಎದ್ದು ಈ ಪೂಜೆ ಗೀಜೆ ಎಲ್ಲ ಮುಗಿಸಿದೇನು ನೋಡ್ರಿ. ತೋರಿಸ್ತೇನೆ ನಿಮಗೆ. ಪೂಜೆ ಎಲ್ಲ ಮಾಡಿದೇನೆ ರೀ. ಆಯಿ ಪೂಜೆ ಎಲ್ಲ ಮಾಡಿದೇನೆ ರೀ. ಇವಾಗ ನೀಟಾಗಿ ಸಾಡಿ ಗಿಡಿ ಎಲ್ಲ ಉಡ್ಸಿದೇನೆ ರೀ. ದಿನಾನು ಪೂಜೆ ಮಾಡಬೇಕ್ರಿ, ಹೇಳ್ಬಿಡ್ದೆ ರೀ. ಐದು ಮಾಡಿದೇನೆ ರೀ. ಇವಾಗ ಎದ್ದ ತಕ್ಷಣನೇ ಇದನ್ನ ಮಾಡ್ಬೇಕ್ರಿ. ಪೈಲ ಮಾಡಿ ಹಿಂದಾಗಡೆ ಸೇರಿ ನಮ್ದು ಅಡ್ಗಿದು ಏನೈತ್ರಲ್ಲ ಅದನ್ನ ನೋಡ್ಕೋಬೇಕ್ರಿ ಅಷ್ಟೇ ರೀ. ಈಗ ಬೆಂಡೆಕಾಯಿ ಬೆಂಡೆಕಾಯಿನ ಕುಕ್ಕೊಂಡಿದ್ದೇನೆ ರೀ. ಇವನಟ್ಟ ಬೆಂಡೆಕಾಯಿ ಎಲ್ಲ ಕೋದಿ ಇಟ್ಕೊತಿದ್ದೇನೆ ರೀ. ಇದನ್ನಟ್ಟ ಹುರಿದು ಇನ್ನು ಪಲ್ಯ ಮಾಡ್ತೇನೆ ರೀ. ಒಂದು ಸ್ವಲ್ಪ ಪಲ್ಯ ಮಾಡಿ ಆಮೇಲೆ ರೊಟ್ಟಿ ಮಾಡ್ಬೇಕ್ರಿ. ರೊಟ್ಟಿ ಮಾಡ್ತೇನೆ ರೀ. ಇವಾಗ ಅದಕ್ಕೆ ರೀ ಹಾಕಾಕ್ರಿ ಮೆಣಸಿನ್ಕಾಯಿ ಒಂದೆರಡು ಹುರ್ಕೊಂಡಿದ್ದೇನೆ ರೀ. ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ. ಇದಕ್ಕೆ ಮೆಣಸಿನ್ಕಾಯಿ ಮಾಟೆ ಜೀರಿಗೆ ಹಾಕ್ಬೇಕ್ರಿ. ಇದಕ್ಕೆ ಇದು ನಮ್ದು ಗ್ಯಾಸ್ ಒಂದು ಏನೋ ಹಂಗೆ ಸೌಂಡ್ ಮಾಡ್ತಾರೆ, ಒಮ್ಮೆಲೆ ಚಾಲೂನ ಆಗೋದಿಲ್ಲ ರೀ. ಇವಾಗ ಇವನಾಟ ಬಿಸಿ ಮಾಡ್ಕೊಂಡ್ರಿ. ಆಮೇಲೆ ಹಸಿ ಖಾರನ ಹಾಕ್ತೀನಿ ರೀ ಪಲ್ಯಕ್ಕೆ ರೀ. ಹಸಿ ಖಾರ ಹಾಕಿದ್ರೆ ಚಂದ ಆಗ್ತೈತೆ ರೀ. ಇದು ಹಸಿ ಖಾರನ ಹಾಕಿದ್ರಿ. ಇವನ್ನ ಹುರ್ಕೊಂಡು ಇವು ಒಂದು ಸ್ವಲ್ಪ ಬೆಂದ್ಬೇಕ್ರಿ. ಬೆಂದಿದ್ದು ಬೆಳಕ್ರಿ. ಖಾರ ಮಿಕ್ಸರ್ಗೆ ಏನು ಹಾಕೋದಿಲ್ರ ನಾ, ಹಂಗೆ ಕಾಲ್ಕಲ್ಲ ಇರ್ತೈತ್ರಲ್ಲ ಅದ್ರೊಳಗೆ ಹಾಕಿ ರುಬ್ಕೊತೀನಿ ರೀ ನಾ ಅಷ್ಟೇ ರೀ. ಇವ್ರು ಮೆಣಸಿನ್ಕಾಯಿ ರೀ ಇವನ್ನೆಲ್ಲ ರೀ ಹುರ್ಕೊಂಡೇನೇನು ರೀ. ಈಗ ಇವ್ನು ಹುರ್ಕೊಂಡು ಇವ್ನು ಬೇರೆ ಹರ್ಕೋಬೇಕ್ರಿ. ಇವನ್ನ ನೋಡ್ರಿ ಇಲ್ಲಿ ಹಿಂಗೆ ರೀ ಹಿಂಗೆ ಮಾಡ್ಕೊಂಡಿದ್ದೇನೆ ರೀ. ಇನ್ನು ಇದನ್ನಟ್ಟ ರುಬ್ಕೋತೀನಿ ರೀ. ಈ ಬೆಂಡೆಕಾಯಿನ ಸ್ವಲ್ಪ ಇವನು ಹುರ್ಕೋಬೇಕಲ್ರಿ. ಇವಾಗ ಬೆಂಡೆಕಾಯಿ ಹುರ್ಕೊಂಡು ಪಲ್ಯ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ಇದ್ರೊಳಗೆ ಹಾಕ್ಬೇಕ್ರಿ. ಸ್ವಲ್ಪ ಅದ್ರೊಳಗೆ ರೀ ಮಟೆ ಜೀರಿಗೆ ಅಥವಾ ಏನಾರು ಇದ್ರೆ ಹಾಕುದ್ರಿ. ಮಟೆ ಜೀರಿಗೆ ಸ್ವಲ್ಪ ಹಾಕುದ್ರಿ. ಇಲ್ಲಿ ನೋಡ್ರಿ ಮಟೆ ಜೀರಿಗೆನ ಹಾಕತ್ತೇನು ರೀ. ಒಳಗೆ ಹಸಿ ಖಾರ ರೀ ಮಟೆ ಜೀರಿಗೆ ಕಾಂಬಿನೇಷನ್ ಹಾಕತ್ರಿ. ಅದಕ್ಕೆ ಬೆಂಡೆಕಾಯಿ ಪಲ್ಯಕ್ಕೆ ರೀ. ಬೆಂಡೆಕಾಯಿ ಪಲ್ಯಕ್ಕೆ ಹಾಕೋಳ್ತದೇನು ನೋಡ್ರಿ. ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಳ್ತದೇನು ರೀ. ಅಡ್ಗೆ ಹಾಕೋ ಎಣ್ಣೆ ರೀ. ಇದನ್ನ ಹುರ್ಕೋದಾಗ ಒಂದು ಸ್ವಲ್ಪ ಜಾಸ್ತಿ ತನಕ ಹುರ್ಕೋಬೇಕ್ರಿ. ಇದನ್ನು ನೀಟಾಗಿ ಹುರ್ಕೊಲಿಕ್ಕೆ ರೀ ಲೋಳೆ ಹತ್ತತ್ರಿ. ಇದು ಸ್ವಲ್ಪ ಚೆನ್ನಾಗೆ ರೀ ಹುರ್ಕೊಂಡು ಮಾಡ್ಕೋಬೇಕ್ರಿ ಇದನ್ನು. ಮತ್ತು ರೀ ಇದು ಹಸಿ ಖಾರ ರೀ. ಇದಕ್ಕೆ ಹಸಿ ಖಾರನ ಹಾಕ್ಬೇಕ್ರಿ. ಇಲ್ಲಿ ನೋಡ್ರಿ ಇದಕ್ಕೆ ರೀ ನಾನು ರೀ ಹರ್ಕೋ ಹಾಕಿದ್ದೇನೆ ನೋಡ್ರಿ. ಇಲ್ಲೇ ಇನ್ನೊಂದು ಸ್ವಲ್ಪ ರುಬ್ಕೊಂಡು ಮಾಡ್ತೇನೆ ರೀ ನಾನು ದಿನಾಲು ರೀ. ಹಿಂಗಾಗಿ ಮಾಡ್ಬೇಕು. ಇದಕ್ಕೆ ಹಸಿ ಖಾರ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತೈತೆ ರೀ ಇದಕ್ಕೆ. ಆಮೇಲೆ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಹಾಕೋದ್ರಿ. ಒಂದು ಸ್ವಲ್ಪ ಇದನ್ನು ಮಾಡ್ಕೋದ್ರಿ. ಇದನ್ನು ಅವನ್ನ ಮಟ್ಟ ಹುರಿತಾರೆ ಹುರ್ಕೊಂಡು ಮಾಡ್ಕೊಡ್ರಿ ಅದನ್ನು. ಇದನ್ನ ಜಾಸ್ತಿ ಏನು ಇದನ್ನು ಮಾಡ್ಕೊಳಂಗಿಲ್ಲ ರೀ. ಅಷ್ಟೇ ರೀ ಸ್ವಲ್ಪ ನೋಡ್ರಿ ಹಿಂಗೆ ಆಗ್ಬೇಕು ನೋಡ್ರಿ. ಯಾಕಂದ್ರೆ ಅಷ್ಟೇ ರೀ ಅವಳು ಚೌಳ ಹರ್ಕೊಂಡ್ರಿ. ಇದನ್ನು ಜಾಸ್ತಿ ಏನು ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರೀ. ಈ ಬೆಂಡೆಕಾಯಿ ರೀ ಅನ್ನ ಮಟ ರೀ ಹುರ್ಕೊಳತ್ತದೇನು ರೀ. ನಿಮಗೊಂದು ಸ್ವಲ್ಪ ಅನ್ನ ಮಿಕ್ಕೈತ್ರಿ. ಅದ ಒಂದಿಟ್ಟು ಸಾಂಬಾರು ಉಳ್ದೈತ್ರಿ. ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಡ್ರಿ. ಇದನ್ನ ಒಂದು ಸ್ವಲ್ಪ ಇದನ್ನ ಮಾಡ್ಕೊಡ್ರಿ. ಸಾಂಬಾರು ಬೆಚ್ಚಗೆ ಮಾಡ್ಕೊಂಡು ಅನ್ನ ಉಂಡ್ರೆ ನಡಿತೈತ್ರಿ. ನೋಡ್ರಿ ನಮ್ದು ರೇಷನ್ ಅಕ್ಕಿ ಏನಿಲ್ಲ ರೀ. ನಾವು ಭತ್ತ ಬೆಳಿತೀವಿ ರೀ. ಈ ಕಡೆ ಭತ್ತ ಬೆಳಿತೀವಲ್ರಿ. ಭತ್ತದ ಅನ್ನ ಮಾಡ್ತೀವ್ರಿ. ಅದು ಅಕ್ಕಿ ಮಾಡ್ತೀವಿ ರೀ. ಅನ್ನ ಮಾಡ್ತೀವಿ ರೀ. ಅದೇನು ನಮ್ಗೆ ತಿಳುವತ್ರಿ. ಏನಾರು ತೊದಲ್ರಿ ರೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನನಗೆ ಮಾತಾಡೋದು ಅಷ್ಟೊಂದು ಗೊತ್ತಿಲ್ಲ ರೀ. ಇನ್ನು ಪರ್ಫೆಕ್ಟಾಗಿ ಕಲ್ಕೊಂಡು ನಾವು ಮಾತಾಡ್ತೇನೆ ರೀ. ಇವಾಗ ಏನಾದ್ರು ತಪ್ಪು ಮಾತಾಡಿರ್ತಾರೆ ರೀ ಕ್ಷಮಿಸ್ರಿ. ಅಟ್ಟೂರು ನಮಗೆ ಸಪೋರ್ಟ್ ಕೊಡ್ರಿ, ಸಪೋರ್ಟ್ ಮಾಡಿರಿ. ನಾವು ಬಡವ್ರು ಅದೇವಿ ರೀ. ಸ್ವಲ್ಪ ನಮಗೂ ಹಳ್ಳಿ ಜನಕ್ಕೆ ಸಪೋರ್ಟ್ ಮಾಡಿರಿ. ನಾನು ರೀ ದಿನಾಲು ಒಂದೊಂದು ವಿಡಿಯೋನ ಹಾಕ್ತೇನೆ ರೀ. ಏನಾದರೂ ತಪ್ಪಾದ್ರೆ ಕ್ಷಮಿಸ್ರಿ. URS ದಿಯಾಗ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಂಡೆಕಾಯಿ ಪಲ್ಯ ರೀ ಮಾಡ್ತೇನೆ ರೀ. ಇವಾಗ ಮಾಡಿ ನಿಮ್ಗೆ ತೋರಿಸ್ತೇನೆ ರೀ. ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ರೀ. ನಾವು ಹೆಂಗೆ ರೊಟ್ಟಿ ಮಾಡ್ತೇನೆ ರೀ ಅಂತಾರೆ ನಿಮ್ಗೆ.
ನಮ್ಮ ಕರ್ನಾಟಕ ಜನರ ಕಡೆ ಹೆಂಗೆ ರೊಟ್ಟಿ ಪಲ್ಯ ಹೆಂಗೆ ಮಾಡ್ಕೊಂಡು ಬರೀ ರೊಟ್ಟಿ ಪಲ್ಯನೇ ಜಾಸ್ತಿ ಇರ್ತಾರೆ. ನಾನು ನಾಷ್ಟ ಇಷ್ಟ ಏನು ಹೆಚ್ಚು ಮಾಡೋದಿಲ್ಲ ರೀ. ನಾಷ್ಟ ಮಾಡಿದ್ರೆ ನಮ್ಮ ತಿನ್ನಂಗಿಲ್ಲ ಹೊಲಕ್ಕೆ ಹೋಗ್ತಾರಲ್ರಿ, ನಾಷ್ಟ ಹೊಟ್ಟಿಗೆ ಆಗಂಗಿಲ್ಲ ಅಂತಾರೆ ಅವ್ರಿ. ಬರೀ ರೊಟ್ಟಿ ಪಲ್ಯನ ತಿಂತಾರೆ ನಮ್ಮ ಯಜಮಾನ್ರಿ. ಹಸಿ ಖಾರ ರೀ, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಹಾಕತ್ತಿದ್ದೇನೆ. ಇದನ್ರಿ ಇವಾಗ ಇದಕ್ಕೆ ಹಾಕ್ತೇನೆ ರೀ. ಬೆಂಡಿಕಾಯಿ ಪಲ್ಯ ಮಾಡಕತ್ತದನ್ರಿ. ಗರಂ ಗರಂ ಬೆಂಡಿಕಾಯಿ ಪಲ್ಯ ರೆಡಿ ಆಗ್ತೈತೆ ರೀ ಸದ್ಯ ರೀ. ಅದಕ್ಕೆ ನಾ ನೀರು ಗೀರು ಏನು ಹಾಕೋಂಗಿಲ್ಲ ರೀ. ಹುರಿದಿರ್ತೀವಲ್ಲ ಅಷ್ಟ್ರೊಳಗೆ ಬೆಂತೈತ್ರಿ ಅದು. ಇದನ್ನ ಮಾಡ್ಕೋದು ನೋಡ್ರಿ. ಹಿಂಗೆ ರೀ ತೋರ್ಸತ್ತೇನೆ ನೋಡ್ರಿ. ಉಳ್ಳಾಗಡ್ಡಿ ಹಿಂಗೆ ಅವಳು ಚೊಳ್ಕೋದು ಕುಟ್ಕೊಂಡ್ರೆ ನಡಿತೈತೆ ರೀ. ಇದನ್ನು ಖಾರ ರೀ ಚಾಲು ಹಾಕ್ತೇನೆ ನೋಡ್ರಿ. ಇವಾಗ ರೀ ಅಡಿಗೆ ಹಾಕೋ ಎಣ್ಣೆ ಹಾಕಿದೇನ್ರಿ ಇದ್ರೊಳಗೆ. ಈ ಉಳ್ಳಾಗಡ್ಡಿ ಅಂತ ಹಾಕತ್ತೇನೆ ನೋಡ್ರಿ. ಉಳ್ಳಾಗಡ್ಡಿ ಹಾಕಿ ಆಮೇಲೆ ಇದನ್ನು ಹಾಕ್ಬೇಕ್ರಿ, ಹಸಿ ಖಾರ ಹಾಕೋದ್ರಿ. ಆಮೇಲೆ ಟೊಮೆಟೊ ಹಾಕೋತ್ರಿ. ಹಾಕ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋದ್ರಿ. ಫ್ರೈ ಮಾಡ್ಕೊಂಡು ಇವಾಗ ಟೊಮೆಟೊ ಒಂದೆರಡು ಹಾಕ್ತೀನಿ ರೀ ಅದ್ರೊಳಗೆ. ಇಲ್ಲಿ ನೋಡ್ರಿ ಹಸಿ ಖಾರನೂ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಡ್ರಿ. ಈಗ ಜಲ್ದಿ ಜಲ್ದಿ ಒಂದು ಸ್ವಲ್ಪ ಬೇಂದ್ವಲ್ಲು ರೀ. ಇದು ಕಾಣಿಸತೈತ್ರಿ ಇದು ನಾ ಮಾಡೋದು. ಕತ್ಲ ಐತ್ರಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಆಮೇಲೆ ಲೈಟ್ ರೀ ಬರ್ತಾವ್ರಿ, ಲೈಟ್ ಅವ ಹಾಕೊಂಡ್ರಿ. ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಹಸಿ ಖಾರ ಹಾಕ್ತೇನೆ ರೀ. ಹಸಿ ಖಾರ ಹಾಕಿ ಅದ್ರಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಅಂತೂ ಹಾಕುದ್ರಿ. ಅರ್ಶಿಣ ಪುಡಿ ಅಂತೂ ಹಾಕಿದ್ವು ಅಂದ್ರೆ ಕಲರ್ ಬರ್ತೈತ್ರಿ. ಕೊತ್ತಂಬರಿ ಇತ್ತು ಎಲ್ಲ ಹಾಕೊಳಕತ್ತಿದ್ದೇನೆ ರೀ. ಅರ್ಶಿಣ ಪುಡಿ ಹಾಕೊಳತ್ತಿದ್ದೇನೆ ರೀ. ಇದು ಫ್ರೈ ಆತಂದ್ರೆ ರೀ ಒಂದು ಇದನ್ನು ಹಾಕೊಂಡ್ರಿ. ಬೆಂಡಿಕಾಯಿ ಇದ್ರೊಳಗೆ ಹಾಕೊಂಡು ತಿರುಗಾಡ್ಕೊಂಡು ಅಡಿ ಹಾಕೋ ಸಕ್ರೆ ಒಂದು ಸ್ವಲ್ಪ ಸಕ್ರೆ ಹಾಕೋದ್ರಿ. ಇದಕ್ಕ ಇಲ್ಲಿ ನೋಡ್ರಿ ಬೆಂಡಿಕಾಯಿ ಕತ್ತಲು ಕಾಣತೈತೆ ನೋಡಪ್ಪ. ಅದು ಇಲ್ಲಿ ನೋಡ್ರಿ ಇದನ್ನಂತ ಹಿಂಗೆ ಹಿಂಗೆ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಜಾಸ್ತಿ. ಜಾಸ್ತಿ ಹುರ್ಕೊಂಡ್ರಿ ಇದಾಗ್ತೈತ್ರಿ. ಸ್ವಲ್ಪ ಇದನ್ನು ಮಾಡಪ್ಪ. ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟು ರೀ ನಾ ಅಡಿ ಹಾಕೋ ಸಕ್ಕರೆ ಹಾಕೊಳತ್ತೇನೆ ರೀ. ನಿಮ್ಗೆ ಎಷ್ಟು ಬೇಕಾರಲ್ಲ ನೀವು ಅಷ್ಟು ಹಾಕೋಬೋದ್ರಿ. ಸಕ್ರೆ ಒಂದು ಹಾಕಿದೇನು ರೀ, ಸಕ್ರೆ ಹಾಕೊಂಡೇನು ರೀ. ಇವಾಗ ರೆಡಿ ಆಗೈತೆ ನೋಡ್ರಿ. ಅದು ಬೆಂಡಿಕಾಯಿ ಪಲ್ಯ ರೀ. ಒಂದು ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬೋದ್ರಿ, ಇಲ್ದ್ರಕ ಹಾಕೋಂಗಿಲ್ರಿ, ಹಂಗೆ ಬಿಡೋದ್ರಿ. ಇಲ್ಲಿ ನೋಡ್ರಿ ಹಿಂಗೆ ಆಗ್ತೈತೆ ನೋಡ್ರಿ. ಕಲ್ಸದೈತ್ರಿ ಬೆಂಡಿಕಾಯಿ ಪಲ್ಯ ರೀ ನೋಡ್ರಿ. ಸ್ವಲ್ಪ ಒಂದು ಹನಿನ ನೀರು ಹಾಕೋತೇನೆ ರೀ ನಾನು. ಸ್ವಲ್ಪ ಬೆಂದಿರ್ತೈತ್ರಿ ಅದ ಆಲ್ಮೋಸ್ಟ್ ರೀ ಎಲ್ಲ. ಈಗ ಸ್ವಲ್ಪ ಒಂದು ಹನಿ ನೀರು ಹಾಕೊಂಡೇನ್ರಿ ಅಷ್ಟೇ ನೋಡ್ರಿ. ಇಲ್ಲ
ನೋಡ್ರಿ ಹಿಂಗಾಗ್ತೈತಿ ನೋಡ್ರಿ ಅಲ್ಲೇ ರೊಟ್ಟಿ ಮಾಡತ್ತೇನೆ ರೀ ಒಂದೆರಡು ರೊಟ್ಟಿ ಮಾಡ್ತೇನೆ ಇವಾಗ ರೊಟ್ಟಿ ಮಾಡಿ ತೋರಿಸ್ತೇನೆ ರೀ ನಮಗೆ ರೊಟ್ಟಿ ಮಾಡೋದು ಹೆಂಗತ್ತ ನಾವು ಅಂತ ಹೆಂಗೆ ಮಾಡ್ಕೋತೇವ್ರಿ ಅಂತ ನೀರು ಹಾಕೋಬೇಕ್ರಿ ಇದಕ್ಕೆ ಜಿಗಟ್ ನೀರು ಇಟ್ಟಿದ್ದೇನೆ ರೀ ಜಿಗಟ್ ಹಾಕೋತೇನೆ ರೀ ಜಿಗಟ್ ಹಾಕೊಂಡು ರೊಟ್ಟಿ ಬಿಡ್ಬೇಕ್ರಿ ಇದು ರೊಟ್ಟಿ ಬಿಡೋದು ಆಮೇಲೆ ನಿಮ್ಗೆ ತೋರಿಸ್ತೇನೆ ರೀ ನಾನು ಇವಾಗ ಇವಾಗ ನೋಡ್ರಿ ಇದನ್ನೆಲ್ಲ ರೀ ಜಿಗಟ್ ನೀರು ಹಾಕೊಂಡಿದ್ದೀನಿ ರೀ ಬಿಸಿ ನೀರು ರೀ ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡೆ ಇವಾಗ ರೊಟ್ಟಿ ಮಾಡೋಕೆ ಶುರು ಮಾಡ್ಕೊತೇನೆ ರೀ ಅದನ್ನು ಹಿಟ್ಟು ಹ್ಯಾಂಗೆ ಮಾಡ್ಕೊತೀವಿ ಹಿಟ್ಟು ರೀ ಹಿಂಗೆ ಮಾಡ್ಕೋಬೇಕ್ರಿ ಮಾಡ್ಕೊಂಡು ರೊಟ್ಟಿ ಒಂದು 4 ಮಾಡ್ತೇನೆ ರೀ ಈಗ ಬನ್ನಿ ಅಂತ ಹೇಳ ಒಂದು ಸ್ವಲ್ಪ ಬನ್ನಿ ಅಂತ ಹೇಳ ಒಂದು ಸ್ವಲ್ಪ ಇಲ್ಲಿ ಒಳಗೆ ಕೆಲಸ ಮಾಡತ್ನ ಅಂತ ತಿಳ್ಕೊಂಡಾನೆ ನಾವು ಬರ್ತೀನಿಲ್ಲ ಒಂದಿಟ್ಟ ಹತ್ತೆಲ್ಲ ಬಾದ್ ಆಗ್ತೈತೆ ಅಲ್ಲೆಲ್ಲ ಜಿಗ್ದಾಡ್ಬೇಡ್ರಿ ಯಾರು ಹತ್ತತಾರತ್ ನಿಲ್ ಬನ್ನಿ ಇಲ್ಲೂ ಬರೀ ಬರಾಯ್ತದ ಅಲ್ಲೆಲ್ಲ ಇದನ್ನ ಮಾಡ್ಕೋತ ಆಗ್ತೈತಪ್ಪ ಇಲ್ಲೇ ರೊಟ್ಟಿ ಹಿಟ್ಟು ನಾಲ್ಕರಿ ರೊಟ್ಟಿ ಮಾಡ್ಬೇಕಲ್ರಿ ಒಂದು ಸ್ವಲ್ಪ ಹೊತ್ತು ಆಗ್ತೈತ್ರಿ ಹದಾಗೆ ನಾಲ್ಕೋಬೇಕ್ರಿ ಹಿಟ್ಟು ಹದ ಹಿಂಗೆ ನಾಲ್ಕೊಂಡ್ರೆ ರೀ ರೊಟ್ಟಿ ಚಂದ ಬರ್ತಾವ್ರಿ ಇಲ್ಲಿಕ ಚಲೋ ಬರ್ಬೋದು ರೊಟ್ಟಿ ರೀ ಹಂಗೆ ಮಾಡ್ಕೊಂತಾರ್ರಿ ವಿಡಿಯೋ ಮಾಡ್ಕೊತ ನಿಮಗೆ ರೊಟ್ಟಿ ತೋರ್ಸಾತದಲ್ರಿ ನಾ ಏನೇನು ವೆರೈಟಿ ಮಾಡತ್ತೀನಿ ರೀ ಅದೇ ನಮ್ಮ ಮ್ಯಾಗ ಏನು ಮಾಡತ್ತದ ಅದನ್ನು ತೋರ್ಸಾತದೇನ್ರಿ ಅಷ್ಟೇ ನಿಮ್ಗೆ ಹಿಟ್ಟು ಒಂದು ಸ್ವಲ್ಪ ತಿಳು ಹಾಕೊಂಡ್ರೆ ಅಳಗಂತೈತ್ರಿ ಸ್ವಲ್ಪ ಗಟ್ಟಿನ ಹಾಕೊಂಡ್ರೆ ಧಮ ಅನ್ನೋ ರೊಟ್ಟಿ ಬಡಿ ಸಾಪಳಕ್ಕೆ ಹಚ್ತತ್ರಿ ಬರೀ ಜಾಸ್ತಿ ಒಂದು ಸ್ವಲ್ಪ ನಾಕೋಬೇಕ್ರಿ ನಾಕೊಂಡ್ರೆ ಒಂದು ಸ್ವಲ್ಪ ಇದು ಆಗ್ತೈತ್ರಿ ಹಾಕ್ಕೊತೀನಿ ಹಾಕ್ಕೊಂಡು ಅಡುಗೆ ಈಗ ನಾ ಬೆಳಿಗ್ಗೆ ಪಲ್ಯ ಮಾಡ್ಕೊಂಡಿದ್ದೇನೆ ರೀ ಅನ್ನ ಐತ್ರಿ ಸಾಂಬಾರು ಐತ್ರಿ ಸಾಂಬಾರು ಕೊಟ್ಕೋಬೇಕ್ರಿ ಸಾಂಬಾರು ಕುದಿಸ್ಕೊಂಡು ಇಟ್ಕೊತೇನ್ರಿ ಅದು ಸ್ವಲ್ಪ ಬಿಸಿ ಆತಂದ್ರೆ ಕೆರಂಗಿಲ್ಲ ರೀ ಇಲ್ಲಿ ಕೆಡ್ತಾವ್ರಿ ಇಲ್ಲಿ ನೋಡ್ರಿ ರೊಟ್ಟಿ ಮಾಡ್ತೇನೆ ರೀ ಇವಾಗ ತೊಳೆದು ಇಟ್ಕೊಂಡ್ರಿ ಮಾಡ್ತೇನೆ ರೀ ರೊಟ್ಟಿ ಮಾಡ್ಕೊಬೇಕಲ್ರಿ ದಬಾ ಬರ್ಕೊಬೇಕ್ರಿ ಹಂಗೆ ಮಾಡತ್ತೇನೆ ರೊಟ್ಟಿ ಮಾಡ್ತೇನೆ ರೀ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ ರೀ ಇಲ್ಲ ನೋಡ್ರಿ ಹಿಂಗೆ ಮಾಡ್ಕೊಂಡು ಇಟ್ಕೊತೇನೆ ಹಾಂ ಬಾ ಬಲ ಯಾಕ ಇಲ್ಲ ಪೂಜೆ ಮಾಡಿ ರೊಟ್ಟಿ ಮಾಡತ್ತೇನೆ ಯಾಕಡೆ ಹೊಟ್ಟಿದಿ ಎಕಡೆ ಹೋಗ್ಲಿವಾ ಎಲ್ಲಿ ಹೋಗ್ಲಿ ನೈಟಿ ಮೇಲೆ ಎಲ್ಲಿ ಹೋಗ್ಲೇನಾ ರೆಡಿ ಅದಕ್ಕೆ ಆಯ್ತು ಅದಕ್ಕೆ ರೆಡಿ ಇಲ್ಲ ಹೇಳ್ರಲ್ಲ ಒಂದು 4 ಬಳಿ ಹಾಕ್ಬೈಲಿ ಹೊಡೆದು ಹೋಯ್ತು ಇಮೆ ಕರ ಬಳಿ ಹಾಕೋದಾ ಒಂದು ಸ್ವಲ್ಪ ಬಳಿ ಹಾಕಿ ಬರ್ತೇನೆ ಇಲ್ರಿ ಬಳಿ ಉಟ್ಕೊಳಕ್ ಬಂದಿದಾರ್ರಿ ಬಂದ ಹೇಳ್ತೇನೆ ರೀ ನಿಮಗೆ ಮತ್ತೆ ಯಾಕೆ ಹುಡುಗಿ ಬಿಸಿ ಐತೆ ಆಮೇಲೆ ಅವಳು ತಿರು ಮಟ್ಟ ಕೈ ಕೈಕೆ ಬಿಡ ಕಟ್ಟಿದಲ್ಲ ನಿನ್ ಮತ್ತೆ ಈಗ ಏನು ಮಾಡುವ ಮತ್ತೆ ಹೆಣ್ಣು ವಾದ ಕೆಳಗೈತೆ ಮಾತು ನಿನ್ನ ಎಸಲ ಬಿಡ್ಬೇಕಪ್ಪ ಉಳ್ಬೇಕಂತ ನಾ ಮಾಡೋದಕ್ಕಿದೆ ಅದು ಬಿಡುವತ್ತಲ್ಲ ಚಾ ಕುಡಿದು ಯಾರು ನೀ ಊಟ ಮಾಡ್ಬೇಕು ಏನಿ ಊಟದ ಎಲ್ಲಿ ಚಾ ಕೊಡ್ತಾರೆ
ಹಾಕಿ ಶಾಟ ಕುಡ್ದನು ನೀನೆ ಹಿಟ್ಟು ಊಟ ಕೈದಲ್ಲ ಬರ್ದಲ್ಲ ನೋಡಿ ಬಿಟ್ಟಿದ್ದು ಒಂದು ನಿಮಿಷ ಬಗ್ಗೆ ಏನೋ ಐತಿ ಭಾಳ ಬಸೋದ ಅಷ್ಟು ನಮ್ದು ಐತವ ಇನ್ನೇನು ನಮ್ದು ಹೋಗ್ಬೇಕಲ್ಲ ನಾವು ನೀನು ಆಗ್ತಿಲ್ಲ ಅನ್ಸ್ಮಾಕ ಯಾಕೋ ಮೋದಿ ಹಂಗಾಗೈತಿ ಬಾ ನಿಂದು ಸಣ್ಣ ಆಶು ಏನಾವ ಹಿಂಗೆ ಕೋಳ್ದಾಗ ಕೈ ಹಾಕಿದ್ರೆ ಇಬ್ಸಿ ಹೋಗ್ತಾರಲ್ಲ ಏನು ಕಟ್ಟುವಾಗ ಓಡದ ಹಾಕಿ ಒಡಿಲಿ ಏನು ಮಾಡ್ತಾವ ಪಾಪ ಎಲ್ಲ ಚಪ್ಪಲಿ ಅರ್ಧ ಡಜನ್ ಹಾಕ್ಲಿ ಅರ್ಧ ಡಜನ್ ಸಾಕು ಮೊದಲು ಮೆಕ್ಕಿದಾರೆ ಹುಡ್ಕೊಂಡು ಹೋಗಂತೆ ನಮ್ಮ ಕಮ್ಮಿ ಕಮ್ಮಿ ಇದ್ನಾಗಾಯ್ತು ನಾ ಹುಡುಗರು ನಗಾಯ್ತದ ಹೋಗಿ ಉಟ್ಕೊಂಡು ಅಂತ ಇನ್ನೇನು ಹುಡ್ಕೋದ್ರಪ್ಪ ಇಲ್ಲಿ ಹೋಗಿ ಹುಡ್ಕೋದಲ್ಲ ಹಾಕಿದ್ದಿ ಯಾಕೆ ಮತ್ತೆ ಎಷ್ಟು ಸಲ ಹುಡ್ಕೋದ ಮತ್ತೆ ಬ್ಯಾರೆ ಹುಡ್ಬೇಕಂತ ನಾನು ಮನಸ್ಸ ಬಿಡುವಾತದ ಇಚ್ಚಿಳಿದ ಹಾವು ಮಾತು ಇಚ್ಚಿಳಿ ಏನು ಬ್ಯಾರೆ ಹುಡಾಕಿ ಮತ್ತೆ ಹುಡುಗರಾಕಿರ್ತದಲ್ಲ ಇನ್ನೇ ಒಂದು ತಿಂಗಳ ಇನ್ನೇ 2 ತಿಂಗಳು ಎಲ್ಲ ಹೋಗ್ತಿರ್ತಲ್ಲ ಅವಾಗ ಯಾಕೋ ಕಣ್ಣು ಹೆಂಗೋ ಆಗಿದಾವ ಅದಕ್ಕೆ ಕೇಳಿ ಸುಂದಾಗಿದಿ ಯಾಕೋ ಸುಂದ ನಮ್ಮ ಹುಡುಗ ಹಿಂಗೆ ಹಾಕೊಂಡು ವಿಡಿಯೋ ಚಾಲೋ ಐತೆ ನಮ್ಮ ಹುಡುಗರು ಸಂಗೋಳ್ ಬಿಟ್ಟಿದ್ರು ಇವತ್ತು ಸಂಗೋಳ್ ಹೊಡಿ ನೋಡಕ ಐತಿ ಬಿಡಿಸೋದು ಬಿಟ್ಟ ಯಾವ ಸಂಗೋಳಿ ಹೊಂಟಿದ್ರಿ ಬ್ಯಾಡ ಗಾಡಿ ಮಾಡಿದಾರೆ ನಮ್ಮ ಫ್ಯಾಮಿಲಿ ಅದಕ್ಕಾಗಿ ಇರತ್ತೆ ಮುರ್ದ ಬಂದಿದ ಹೋಗೋದು ಹಾಕಿದ್ಯಾ ಕರ್ಕೊಂಡು ಹೋಗ್ಬೇಕು ಹಾಕಿದೀವ ಅದಕ್ಕೆ ಇವರು ನಾವು ಮ್ಯಾಗ ನೋಡ್ತಾ ಇಟ್ಕೊಂಡು ನಮ್ಮವ್ವ ನಮ್ಮ ಏನೋ ಗಾಂಡ್ ಲಕ್ಷ್ಮಿ ಅವ್ನು ಏನಿ ಅಷ್ಟೇ ನಮ್ಮ ಬಾಜುಕ್ಕೆ ನಮ್ಮ ಈಗಿದ್ದ ರೈಟ್ ಗಂಡ ಐತಿ ಆಯ್ತದು ಬಿಡೋದಾಗದ ಎಲ್ಲ ಬಿಟ್ಟು ಎದ್ದು ಹೊಟ್ಟೆ ಆಯ್ತು ಒಂದು ತಿಂಗಳು ತಿರುಗುದು ಐತಿ ತಿರುವಂಗಿಲ್ಲ ಮತ್ತೆ ಏನ್ ಮಾಡಕ್ಕೆ ತಿರುಗಿಲ್ಲ ಅದ ಏನೋ ಒಂದು ತಿಂಗಳು ಬೇಕು ನಮ್ಗೆ ಟೈಮ್ ಮತ್ತೆ ಎಂದೋ ಚೈತನ್ಯ ಬಿಸಿಲು ನೋಡ್ರಿ ನಾ ಚಲೋ ಬರ್ತೈತಿ ಹಾಂ ಚಲೋ ಬರ್ತೈತಿ ಏಟಾತ 45 20 ಕೊಡ್ತಾರ ಹೆಣ್ಣ ಇದು ನೋಡಿ ನೋಡು ಏನಾಗಿದೆ ಅದಕ್ಕೆ ಇದಕ್ಕೆ ತಂದಾಕಿ ಈಗ ಎಮ್ಮಿ ಗಂಡ ಏನೇ ಚೆನ್ನಾಗಿ ಇಟ್ಕೊಂಡು ಹಾಕಿ ಕೆನ ಈ ಕೈಯಾಗ ಬಳಿ ಹೊಡ್ಪ ಇದೇನು ನಡಿದೇನು ಗ್ಯಾರಂಟಿ ಇಲ್ಲ ನಡ್ರ ಇಟ್ಕೋ ಏನು ತಂದೆ ಏನೋ ಬಾ ತಂದಿಲ್ಲ ಅಪ್ಪರ್ ಹುಡುಗರು ಡ್ಯಾನ್ಸ್ ಮಾಡುವ ಯಾವಲ್ಲ ಮತ್ತೆ ಅದು ಹುಡುಗ ಡ್ಯಾನ್ಸ್ ಮಾಡ್ಕೊಂಡ ನಡೀತಿತ್ತಲ್ಲ ಇದು ನಡಿದಾರ ನಿಮ್ಗೆ ವಾಪಸ್ ನಾ ಏನು ಹೇಳ್ತಾನೆ ಇದಕ್ಕೆ ಇಟ್ಕೊಂಡು ಬಂದಾಕ್ಯಾ ಇದು ಆತಾವ ನಿನ್ ಮಾತಾಡಿಲ್ಲ ನಿಂದ ನೀ ನನ್ನ ಹುಡುಗಿ ಹೋಗಿ ಸುಮ್ಮನೆ ಆಗಿಲ್ಲ ಹ್ಞೂ ಆತದ ಹೊರಗೆ ಹೋಗ್ಬಿಟ್ಟು ಮತ್ತ ಈಗ ಈ ಬಗಳ ತಗತ್ತೆ ಏನಪ್ಪ ಬಿಡ ಹೆಂಗಾತು ಯಾಕೋ ಹಟ್ಟಿ ಈ ಹತ್ತಿ ಮೇಲೆ ಯಾರು ಅಡ್ಡಾಡಿಲ್ಲ ಅಂತ ಹೇಳತ್ತಿದ್ರು ಮತ್ತೆ ಇದೆಲ್ಲ ಹಿಂಗ್ಯಾಕ ಆತದ ಯಾವ ಹತ್ತಿದಿರಿ ಹತ್ತಿ ಮೇಲೆ ಹತ್ತಿ ಎಲ್ಲ ಇದಾಗತೈತಿ ನೋಡ್ರಿ ಅದು ಕೆಟ್ಟಂದ್ರೆ ನಿಮ್ಮ ಹೆಸರ ಹೇಳಕಿನ ಒಂದು ಸೆಕೆಂಡ್ ಬ್ಯಾನ್ರಿ ಆಗ್ತಿಲ್ಲ ನೋಡು ತಮಾರಾಗತ್ತಿಲ್ಲ ನೋಡು ಎಲ್ಲ ಮಾಡಿಟ್ಟು ಹೋಗುದ್ರಿ ಇಲ್ಲೇ ಹಿಂಗೆ ಹುಡುಗರು ರೀ ಹತ್ತಿ ಮೇಲೆಲ್ಲ ಕುಣ್ಯಾಕತ್ತಿದ್ದಾನ್ರಿ ಹತ್ತಿ ಮೇಲೆ ಕುಣದ ಕಪ್ಪ ಹೊಡಿತಿತ್ತಲ್ರಿ ಹತ್ತಿ ಹೋಗ್ಬೇಡ್ರಿ
ಬ್ಯಾಡ್ರಿ ಹತ್ತು ಬ್ಯಾಡ್ರಿ ಅಂದ್ರೆ ಮುದ್ದ ಮರ ಮಾತಾಡ್ತಾವ್ರಿ ನಮ್ಮ ಮನ್ಯಾಗ ಹುಡುಗರು ನನಗೆ. ಈಗ ನೋಡ್ರಿ ಇಲ್ಲೇ ಮಾಡ್ತೇನ್ರಿ. ವಿಮಾನ ರೊಟ್ಟಿ ಬಡಿ ಬರಲ್ಲ ಇಲ್ಲಿ ಒಂದು ಸ್ವಲ್ಪ ತೋರಿಸ್ತಾರ. ಕತ್ತಲಾಗತ್ತೆ ಕತ್ತಲಾಗೈತ್ರಪ್ಪ ಮತ್ತೆ ಬೆಳಕ ಬಿಡ್ರಲ್ಲ ಎಲ್ಲ ಕತ್ತ ರೊಟ್ಟಿ ಮಾಡೋದ್ರಿ ತಡಾನ ಹಿಡಿತೈತ್ರಿ. ಗಿರಾಕಿ ಹಿಂಗೆ ಬಳಿ ಹುಡುಗಾಕತ್ತು ಬಂದ್ರಂದ್ರಿ ಇದಾಗ್ತೈತಿ. ಒಂದು ತೇವಿ ಒಂದು ಸ್ವಲ್ಪ ಕಾದೈತೆ ಅಂತ ನೋಡು ನಿಂದ್ರೆ ಇನ್ನೊಂದು ಸ್ವಲ್ಪ ಕಾಯಿಲ್ರಿತೇವಿ. ಇಲ್ಲಿ ನೋಡ್ರಿ ನಿಮ್ಮ ಮಮ್ಮಿ ಫೋನ್ ಮಾಡತ್ತಾಳೆ ನೋಡ್ರ. ಇದು ಡಬಲ್ ಏಟ್ ಪಾಯ ನಿಮ್ಮದು ಇಲ್ಲಿ ನೋಡು. ಕಟ್ ಮಾಡ ರೊಟ್ಟಿ ಎಲ್ಲ ರೆಡಿ ರೀ. ನೋಡ್ರಿ ರೊಟ್ಟಿ ಎಲ್ಲ ರೆಡಿ ಆದ್ವಿ. ರೊಟ್ಟಿ ನೋಡ್ರಿ ಎಷ್ಟು ರೊಟ್ಟಿ ಬೆಳೆದು ಹೋಗೋದು ನೋಡ್ರಿ. ಒಂದು 5 ನಿಮಿಷನ್ಯಾಗ ನಮ್ಮ ಜೋಳದ ರೊಟ್ಟಿ ರೆಡಿ ರೀ. ನೋಡ್ರಿ ಬಿಸಿ ಬಿಸಿ ರೊಟ್ಟಿ ರೀ. ಬಿಸಿ ಬಿಸಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಹಚ್ಕೊಂಡ ತಿನ್ನೋದ್ರಿ. ಇವಾಗ ಎಲ್ಲ ನಂದು ಇನ್ನು ಕೆಲಸ ಭಾಳ ಐತ್ರಿ. ಇನ್ನೂ ಉಗ್ಯಾನ ಉಗಿಬೇಕು ರೀ, ಭಾಂಡೆ ತಿಕ್ಕಬೇಕು ರೀ, ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ. ಇನ್ನು ಎಲ್ಲ ಇದನ್ನೆಲ್ಲ ತೊಳ್ಕೊಬೇಕ್ರಿ. ಭಾಳ ಕೆಲಸ ಐತ್ರಿಪ್ಪ, ಇನ್ನು ಭಾಳ ಐತ್ರಿ. ಮತ್ತು ಮಾಡ್ತೇನೆ ರೀ. ನಾ ಇವಾಗ ವಿಡಿಯೋ ಮಾಡ್ತೇನೆ ರೀ. ವಿಡಿಯೋ ಮಾಡಿ ನೋಡ್ರಿ ಅಲ್ಲ ನಮ್ಮ ರೊಟ್ಟಿ ಹೆಂಗಾಗಿದಾವ್ರಿ. ಚೆನ್ನಾಗಿದಾವ್ರಿ. ಅಷ್ಟೊಂದು ಏನು ಚೆನ್ನಾಗಿಲ್ಲ ರೀ. ಒಟ್ಟ ಮಾಡಿದೀನಿ ರೀ. ಇಂಥ ರೊಟ್ಟಿ ಹೇಗಿದಾವ ನೋಡ್ರಿ. ಬೆಂಡೆಕಾಯಿ ಪಲ್ಯ ಮಾಡ್ತೇನೆ ರೀ. ಅದು ಪಲ್ಯ ಆಗೈತ್ರಿ. ಅದನ್ನ ನೋಡ್ರಿ ಪಲ್ಯ ಹಿಂಗಾಗೈತೆ ನೋಡ್ರಿ. ಪಲ್ಯ ಇದನ್ನ ಮಾಡಮ್ಮ. ಹಾಲು ಒಂದು ಸ್ವಲ್ಪ ಇಷ್ಟ ತೊಗೋತೇನೆ ರೀ. ನಾನಂತೂ ಒಬ್ಬಾಕೇನೋ ಹಾಲು ಅಂತೇನೆ ರೀ. ನಮ್ಮ ಹುಡುಗರು 2 ನನ್ನ ಮಕ್ಕಳು ರೀ. ನಮ್ಮ ಊರಾಗ ಸಾಲಿ ಕಲಿಯಾಕ ಹಾಲು ಇಟ್ಟಿದ್ದೇನೆ ರೀ. ನಾವು ಒಬ್ಬಾಕೇನ ಇರ್ತೇನೆ. ಇಷ್ಟ ಹಾಲು ತೊಗೊಂಡೇನಿ ರೀ. ನಮ್ಮ ಗಂಡು ಅಂತೀರಿ ಹಾಲು ಮುಟ್ಟಂಗಿಲ್ಲ ರೀ. ಮಜ್ಜಿಗೆ ಮೊಸರು ಏನು ತಿನ್ನಂಗಿಲ್ಲ ರೀ. ಬರೀ ರೊಟ್ಟಿ ಪಲ್ಯ ಇಷ್ಟ ತಿಂತಾನೆ ರೀ. ಅದಕ್ಕೆ ಇಷ್ಟ ಹಾಲು ತೊಗೋತೇನೆ ರೀ. ಇಷ್ಟ ಹಾಲು ನಾ ಯೂಸ್ ಮಾಡ್ಕೊತೇನೆ ರೀ. ಅವನ ಒಂದು ಸ್ವಲ್ಪ ಕಾಸ್ಕೊತೇನೆ ರೀ. ಈಗ ಇದೊಂದು ಗ್ಯಾಸ್ ರೀ. ಜಲ್ದಿನ ಚಾಲೂನು ಆಗೋದಿಲ್ಲ ರೀ. ಅದಕ್ಕೆ ಏನಾಗೈತೆ ಆಮೇಲೆ ರೀ ಅದು ಹಂಗೆ ಮಾಡ್ತೈತೆ ರೀ. ಇವಾಗ ರೀ ಫಸ್ಟ್ ರೊಟ್ಟಿ ಪಲ್ಯ ರೀ ನಾನು ದೇವ್ರಿಗೆ ತೆಗೆದಿಡ್ತೇನೆ ರೀ. ಪೈಲ ರೀ ಮೊದಲು ಅವ್ರಿಗೆ ಫಸ್ಟ್ ಇಲ್ಲಿ ನೋಡ್ರಿ ತೆಗೆದಿಟ್ರಿ. ಆಮೇಲೆ ನಾವು ತಿನ್ನೋದ್ರಿ. ಅವ್ರಿಗೆ ಒಂದು ಸ್ವಲ್ಪ ರೊಟ್ಟಿ ಪಲ್ಯ ದೇವ್ರಿಗೆ ಉಳಿದ್ರಿ ದಿನಾಲು. ಪಾಪ ಅವ್ರಿಗೂ ಹೊಟ್ಟೆ ಸಿಗ್ತೈತಲ್ರಿ. ಅವ್ರಿಗೆ ಸ್ವಲ್ಪ ಪಲ್ಯ ರೊಟ್ಟಿ ನಾವು ಏನು ಮಾಡ್ತವ್ರಲ್ಲ ಅದನ್ನ ಸ್ವಲ್ಪ ಬಿಡ್ಬೇಕಂತ್ರಿ. ಇಟ್ರೆ ನಮ್ಗೆ ಒಳ್ಳೇದಂತಾರಲ್ಲ. ಅದಕ್ಕೆ ನಾ ದಿನಾಲು ರೀ ರೊಟ್ಟಿ ಪಲ್ಯ ದೇವ್ರಿಗೆ ಮುಂಚೆ ಮೊದಲು ತೋರಿಸಿರಿ. ನಾ ಹಿಂದಾಡ್ಸಿ ಊಟ ಮಾಡ್ತೇವ್ರಿ. ನಾ ಏನು ಇರ್ತೈತಿರಲ್ಲ ನಾವು ಏನು ಮಾಡ್ತಿರಲ್ಲ ಅದನ್ನ ತೋರಿಸೋದ್ರಿ. ನಿಮ್ಗೆ ಬೇಕಾರ ಹಾಲು ಅನ್ನನೂ ಇಟ್ರೆ ನಡಿತೈತ್ರಿ. ನಾನು ರೀ ಇಲ್ಲಿ ನೋಡ್ರಿ ಇವಾಗ ರೊಟ್ಟಿ ಪಲ್ಯ ಇಷ್ಟು ರೊಟ್ಟಿ ಇಷ್ಟು ಪಲ್ಯ ಇಡ್ತೇನೆ ರೀ ದೇವರಿಗೆ. ಇವಾಗ ಹಾಲು ಕಾಸಾಕತ್ತೈತನ್ರಲ್ಲ ಹಾಲು ಕಾಯ್ಬೇಕ್ರಿ. ಹಾಲು ಕಾದ್ಬೇಕ್ರಿ. ದೇವರಿಗೆ ನೈವೇದ್ಯ ಮಾಡ್ತೇನೆ ರೀ. ನೈವೇದ್ಯ ಮಾಡಿ
ಹೋಗ್ತೇನೆ ರೀ ಹೊರಗೆ. ಅನ್ನೋ ಮಟ್ಟ ಏನ ದಗದ್ ಭಾಳ ಐತ್ರಿ. ಬಾಂಡೆ ತಿಕ್ಬೇಕ್ರಿ, ಒಗ್ಯಾನ ಒಗಿಬೇಕ್ರಿ, ಕಸ ಒರೆಸ್ಬೇಕು, ಅರ್ಶಿ ಒರೆಸ್ಬೇಕ್ರಿ, ಇಷ್ಟೆಲ್ಲ ಕೆಲಸ ಐತ್ರಿ ನಂದು ಈಗ. ಒಂದು ಸ್ವಲ್ಪ ಇದನ್ನು ಮಾಡಮ್ಮ ಉಳ್ಳ ಹಾಲು ಸ್ವಲ್ಪ ಕಾಯಿಸ್ಬೇಕ್ರಿ. ಅವನ್ನ ಇನ್ನೂ ಕಾಯ್ಬೇಕ್ರಿ. ನಾನು ಅಲ್ಲೇ ದೇವರಿಗೆ ತೋರ್ಸಕ್ಕದನ್ರಿ. ಎಲ್ಲ ಕಡೆ ಹಿಂಗೆ ತೋರಿಸ್ತೇನೆ. ಮಾಡ್ರಿ ಇಲ್ಲಿ ಇಡದ್ರಿ ನೈವೇದ್ಯಕ್ಕೆ ರೀ. ಮತ್ತು ಅಲ್ಲಿ ಅಂಗಡಿ ಒಳಗೆ ಒಂದು ದೇವ್ರದವ್ರಲ್ಲ ಅವ್ರಿಗೆ ಇದನ್ನು ನೈವೇದ್ಯ ತೋರಿಸ್ತೇನೆ ರೀ. ಬರ್ರಿ. ಇಲ್ಲೂ ದೀಪ ಹಚ್ಚ ಇಟ್ಟಿರ್ತೇನೆ ರೀ. ದಿನಾಲು ಪೂಜೆ ಮಾಡಿರಿ. ಇಲ್ಲೂ ಪೂಜೆ ಮಾಡಿ ನಾನು ದಿನಾಲು ಪೂಜೆ ಮಾಡ್ತೇನೆ ರೀ. ಆಳು ತೋರಿಸ್ತೀನಿ. ಆಮೇಲೆ ರೀ ಈಗ ಇದ್ರ ಬಿಸಿಲು ಭಾಳ ಬಿಡಾಕತ್ತೈತಿ ಇವತ್ತನ ರೀ. ಇವತ್ತು ಒಂದು ಸ್ವಲ್ಪ ಬಿಸಿಲು ಬಿಡಾಕತ್ತೈತಿ. ಇಲ್ಲಿಕ್ಕೆ ಮಳಿನ ಬರಾಕತ್ತೈತಿ ರೀ. ಇವು ಒಂದು ರಿಬ್ಬನ್ ಕಟ್ಟಿದವು ರೀ. ನೀನೆಲ್ಲ ಮನೆ ಹುಟ್ಟಿದನ್ರಿ. ಬಾಪ್ ಅದಾನ್ರಿ. ಒಂದಿಟ್ಟು ಇದು ಇಲ್ರಿ ನೋಡ್ರಿ, ಇಲ್ಲಿ ಹಂಗೆ ಕಾಣತ್ತನ್ ನೋಡ್ರಿ. ಇಲ್ಲೊಂದು ಫಳ ಕಟ್ಕೊಂಡನ್ರಿ. ನೆದರ್ ಹಾಕೈತಂತ್ರಿ ಹಂಗೆ ಕರಿಯಾಗ್ರಿ. ಅದಕ್ಕೆ ಇದನ್ನೊಂದು ಕಟ್ಕೊಂಡದನ್ರಿ. ಕಾಣತನ್ರಿ ನೋಡ್ರಿ. ಹ್ಯಾಂಗೆ ಒದರ್ತಾನೆ ನೋಡ್ರಿ. ಅವ್ರ ಮಮ್ಮಿನ ಒದರ್ತಾನೆ ನೋಡ್ರಿ. ಹೋಗಿ ನೀ ಇಲ್ಲೊಬ್ಬದಾನ ನೋಡ್ರಿ. ಅವ್ರ ಮಮ್ಮಿ ಹೊಲಕ್ಕೆ ಹೋಗಿದಾಳ್ರಿ. ಅದೇ ರೀ ರವಾರಿ ಅದ ಎಲ್ಲ ನೋಡ್ರಿ. ಊಟ ಮಾಡೋದು ಇಲ್ಲೇ ಮೊಸರು ಚೆಲ್ಲಿದ್ದು. ಅದು ವಾಪಸ್ ಏನು ಇದನ್ನ ಮಾಡಿದ್ರು ನೋಡ್ರಿ. ಇವಾಗಾರ ಸ್ವಚ್ಛ ಮಾಡಿದ್ದಂದ್ರೆ ಅವ್ರು ಹುಡುಗರ ಮನ್ಯಾಗ್ರಿ. ಮನೆ ಗಲೀಜು ಮಾಡ್ತಾರೆ. ಮಟ್ಟ ಏನು ಮಾಡಿದ್ರಿ ಅರಿ ಅಂತೂ ಚಲೋ ಇಲ್ರಿ. ನಾವು ಹೆಂತಾಗ ಬರೋದ್ರಿ. ಒರ್ಸೋದ್ರಿ ಕೆಲಸ ಇನ್ನೂ ಭಾಳ ಐತೆ ಕೆಲಸ ರೀ. ಇನ್ನೊಂದು ಸ್ವಲ್ಪ ಈಗ ಊಟ ಮಾಡ್ಮಟ್ಟ ಅಂತ ಹೇಳ್ರಿ ಇವರೆಲ್ಲ ಬರೀ ಹುಡುಗರ್ರಿ ಸಾಯ್ ಸುತ್ತಿ ಇದ್ರಿ. ಬರೀ ಹಾಳಿ ಹಿಂಗೆ ಒಯ್ತಾರೆ ನೋಡ್ರಿ. ಎಲ್ಲ ಬರೀ ಹಾಳಿ ಹಾಕಿದ್ರಿ ಒಯ್ಗಿದ್ರಿ. ಇವೆಲ್ಲ ಹಾಳುಗಳನ್ನ ಕೆಡ್ಸೋದ್ರಿ. ಅವ್ರ ಬುಕ್ ಏನಿದಾವು ಏನು ಗೊತ್ತಿಲ್ಲ ರೀ. ಒಂದು ಸ್ವಲ್ಪ ನೀರು ಚೆಲ್ಲಿದಾರ್ರಿ. ಆಮೇಲೆ ಪರ್ಸಿ ಒರ್ಸ್ಕೊಬೇಕ್ರಿ. ಸ್ವಲ್ಪ ಹಿಂಗೆ ಸುಮ್ಮನೆ ಒರ್ಸಾತಿದ್ದೇನೆ. ನೀರೆಲ್ಲ ಚೆಲ್ಲಿ ಹೋಗಿದಾರ್ರಿ. ಊಟ ಮಾಡಿ ಚೆಲ್ಲಿ ಹೋಗಿದಾರ್ರಿ. ಅದಕ್ಕೆ ಒರ್ಸ್ಕೊ ಹಾಕ್ತಿದ್ದೇನೆ. ಹಿಂಗಾಡ್ಸಿ ಕುದಿ ಮಾಡ್ಕೊಬೇಕಲ್ಲ ರೀ. ಮನೆ ಗಾಡಿ ರಿಪೇರಿ ಮಾಡತ್ತದನ್ರಿ. ನನಗೆ ಗೊತ್ತಲ್ಲ ನೋಡೋಕೆ ನಾವು ಮೊಸರು ಪ್ಯಾಕೆಟ್ ನನಗಂತ್ರಿ ಭಾಳ ಹಸು ಆಗೈತ್ರಿ. ನಾನಂತ್ರಿ ಊಟ ಮಾಡ್ತೇನೆ ರೀ. ನಿಮ್ಗೆ ತೋರಿಸ್ತೇನೆ ರೀ. ಚಾಲು ಐತಮ್ಮ.
ನೋಡ್ರಿ ಸಾಂಬಾರು ರೀ ಬೆಂಡೆಕಾಯಿ ಪಲ್ಯ ರೊಟ್ಟಿ ಇಷ್ಟ ರೀ ಊಟ ರೀ ಇವತ್ತಿನ ಊಟ ರೀ ಇಷ್ಟ ರೀ. ಆಮೇಲೆ ಅನ್ನ ಸಾಂಬಾರ ಊಟ ಮಾಡ್ತೇನೆ ರೀ. ಇದು ನೋಡ್ರಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ನೋಡ್ರಿ ಅಷ್ಟ ಹಿಂಗೆ ಎತ್ಕೊಂಡು ತಿಂದ್ಬಿಡುದ್ರಿ. ಊಟ ಮಾಡ್ಬರ್ರಿ ಭಾಳ ಮಂದಿ ಆಗುನು ಊಟ ಮಾಡ್ಬರ್ರಿ. ಹಾಲ ಅನ್ನ ಹಾಕ್ಕೊಂಡು ತಿಂದ್ರೆ ಈಗ ಅದೊಂದು ಸ್ವಲ್ಪ ಅನ್ನ ಸಾಂಬಾರು ತಿನ್ನೋದ್ರಿ. ಈಗ ನೋಡ್ರಿ ಅನ್ನ ಸಾಂಬಾರ ಊಟ ಮಾಡತ್ತೇನೆ ರೀ. ಊಟ ಮಾಡು ಬರ್ರಿ. ಮಾಡು ಮಾಡಿ ಚಲೋ ಚಾಲು ಮಾಡಿ. ನನ್ನ ಸ್ವಲ್ಪ ಅನ್ನ ಹಾಕ್ತೀನಿ ಅಡಿಗೆ ನೀರು ಇಷ್ಟ ಹಾಕ್ತೀನಿ ಭಾಳ ಹಾಕೋದು ಇಷ್ಟ. ತೋರಿಸ್ಬೇಕಿದೆ विक्रांत विक्रांत हाँ ಕುಡಿ ಅಮ್ಮ ಕುಡಿ. ಹಾ ಇವ ಒಳಗಡೆ ಏನ್ ಮಾಡಕತ್ತಿದ ನೋಡ್ರಿ. ರಾಜ ಹುಲಿ ಒಳಗದಾನ ಯಾಕೋ. ಹಾ ಏನ್ ಮಾಡತ್ತಿ? ಏನ್ ರೆಡಿ ಮಾಡತ್ತಿ? ಒಳಗೊಳಗ ಏನೇನೋ ರೆಡಿ ಮಾಡ್ತಿರ್ತಾನ ನೋಡು ಅವೇ. ಅರೇ ನಾನು ಅವ್ ಗಪ್ಚುಪ್ ಇದ್ದ ಏನೋ ರೆಡಿ ಮಾಡ್ತಿರ್ತಾನ. ಸ್ವಲ್ಪ ಮುರ್ಸಿದ್ರೆ ಒಳದೈತ್ರಿ ಅದನ್ನ ಅದು ಭಾಳ ಜಾಸ್ತಿ ಹಾಕೋಂಗಿಲ್ರಿ ಆಡುಗಳಿಗೆ. ಮೊನ್ನೆ ಏನಾಗಿತ್ತು ಗೊತ್ತೈತ್ರಿ, ಮೊನ್ನೆ ಸ್ವಲ್ಪ ಜಾಸ್ತಿ ಅನ್ನ ಹಾಕಿನ್ರಿ ಆಡಿಗಿರಿ. ಅದಕ್ಕೆ ರೀ ಸ್ವಲ್ಪ ಜಾಸ್ತಿ ಹಾಕಿದಕ್ರಿ 2 ದಿನ ಊಟ ಮಾಡ್ಲಿಲ್ಲ ಪಾಪ್ರಿ ಅದು ಆಡ್ರಿ. ಅದಕ್ಕೆ ಒಂದು ಸ್ವಲ್ಪ ಹಾಕಿನ್ರಿ ಅದು. ಬಾಂಡೆ ತಿಕ್ತೇನ್ರಲ್ಲ ಹೊರಗಡೆನ
ಐತ್ರಿ ಅದ ಹೊರಗೆ ಬಾಂಡೆ ತಿಕ್ಕುದತ್ರಿ ಹೊರಗೆ ತಿಕ್ಬೇಕ್ರಿ ಬಾಂಡಿ ತೋರಿಸ್ತಾನೆ ಬರ್ರಿ ನಿಮಗೆ ಬಾಂಡೆ ತಿಕ್ಕೋದ್ರಿ ಎಲ್ಲ ತಿಕ್ಕಿ ಬಾಂಡೆ ತಿಕ್ಕಿ ಆಮೇಲೆ ಕೆಲಸ ಭಾಳ ಅದನ್ನೆಲ್ಲ ಮಾಡ್ಕೊಬೇಕ್ರಿ ಇವತ್ತಿನ ಲಾಗ್ ರೀ ಇಷ್ಟ ಮುಗ್ಸಾಕತ್ತಿದ್ದೇನೆ ರೀ ಮತ್ತು ನಾಳೆ ಮಾಡಿ ಹಾಕ್ತೇನೆ ರೀ ವಿಡಿಯೋ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ರೀ